ಹೊಸಕೋಟೆಯಿಂದ ಸಕಲೇಶ್ಪುರ ಹಿಂಗೆ ಓಡಾಡ್ತೀವಿ. ಸಕಲೇಶ್ಪುರಕ್ಕೆ 8 ಕಿಲೋಮೀಟ್ರ್ ಹತ್ತಿರ ದಾರಿ ಇದು. ಈ ದಾರಿ ಬಿಟ್ಟರೆ ನಾವು 15 ಕಿಲೋಮೀಟ್ರ್ ಹಿಂಗೆ ಕೂಡಿಗೆ ಬರಬೇಕು. ಹೈವೇಗೆ ಇಲ್ಲಿಂದ 7 ಕಿಲೋಮೀಟ್ರಲ್ಲಿ ಇದ್ದೀವಿ ನಾವು. ಏನಾರು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗೋರಿಗೆ ಇದಕ್ಕೆಲ್ಲ ಅನುಕೂಲ ಆಗ್ತೈತಿ. ಇಲ್ಲ ಬಸ್ಸು ಬರ್ತಾಯಿಲ್ಲ, ಬರ್ತಾಯಿದ್ದ 3-4 ಬಸ್ಸಿಂದ 1 ಬಸ್ಸಿಗೆ ಬಂದಿದೆ. ಈಗ ಮಕ್ಕಳುಗಳು ವೆಹಿಕಲ್ಲು ಸಣ್ಣ ಇದರಲ್ಲೆಲ್ಲ ಇಲ್ಲೇ ಕಳಿಸ್ತಾ ಇರೋದು. ಆಮೇಲೆ ಸಾಲದಕ್ಕೆ ನಾವು ಸಂತತರು ಇಲ್ಲಿ ನಾವೆಲ್ಲ ನಿರ್ಗತಿಕರೇ, ಕಳ್ಕೊಂಡಿರೋ ಭೂಮಿ. ಯಾರು ಏನು ನಾವೇನು ಇದಲ್ಲ, ನಮಗೆ ಸ್ವಲ್ಪ ಭೂಮಿಲಿದ್ದೀವಿ. ಆದ್ರೆ ನಮಗೆ ಕಷ್ಟ ಆಗ್ತೈತೆ ನೋಡಿ. ಮಳೆಗಾಲದಲ್ಲಿ ಇದು ಬೆಳಕೋಟ ನೀರು ಬರುತ್ತೆ, ಆ ಕಡೆಯಿಂದ ಈ ಕಡೆಯಿಂದ ಹೊಳೆ ನೀರು ಬರ್ತಾ ಇರುತ್ತೆ ತಿಳಿಯ. ಎರಡು ಬರ್ಬೇಕಾದ್ರೆ ಜಾಮ್ ಆದ ಈ ಬಂಡಿಗಳೆಲ್ಲ ನೀರು ಜಾಮ್ ಆಗ್ಬಿಡ್ತವೆ. ಈ ಬಂಡಿಗಳನ್ನೆಲ್ಲ ತೆರವು ಮಾಡಿಸ್ಕೊಡ್ಬೇಕು. ಜಾಮ್ ಆಗ್ತವೆ ಮತ್ತು ರೋಡ್ ಉಳಿಯೋದೇ ಇಲ್ಲ. ರೋಡ್ ಯಾವುದೋ ಒಂದು ಕಾಲದಲ್ಲಿ ಒಂದು ಅನುದಾನ ಬಂದು ಆಗಿದ್ದೆ, ಅನುದಾನ ಉಳಿಬೇಕು ಅಂದ್ರೆ ರೋಡ್ ಉಳಿಸ್ಕೋಬೇಕು ಅಂದ್ರೆ ನಾವು ಇದು ನಮಗೆ ಒಂದು ಇದು ಮಾಡ್ಕೊಡ್ಲೇಬೇಕು ಅಲ್ವಾ. ಮತ್ತೆ ನಮ್ಮ ತೊಂದರೆನೇ ಆನೆ ಗಲಾಟೆ ಬೇರೆ. ಆನೆ ಬಾರಿ ಇದೆ ನೋಡಿ. ಆ ಮೈಸ್ಗಳೆಲ್ಲ ಆನೆ ಯಾವ ಲೆವೆಲ್ಗೂ ಹೋಯ್ತಲ್ಲ, ಕಮ್ಗಳು ಮುಕ್ಕಲ್ಲ. ಇವರು ಹಿಂಗೆ ಮಾಡ್ಬಿಟ್ಟು ಜನಕರ ಬಿದ್ದು ಗೊತ್ತಾ ಇದಾವೆ. ಗ್ರಾಮದಲ್ಲಿ ಹೆಚ್ಚು 400ಕ್ಕಿಂತ ಹೆಚ್ಚು ದನಗಳಿರೋದ್ರಿಂದ ಹೇಮಾವತಿ ಬ್ಯಾಕ್ ವಾಟ್ರು ಆ ಕಡೆಯಿಂದ ಬರುತ್ತೆ. ಈ ಕಡೆಯಿಂದ ಬಾಳುಪೇಟೆ ಭಾಗ್ಯದಿಂದ ಈ ಕಡೆಯಿಂದ ನೀರು ಬರುತ್ತೆ. ಎರಡು ನೀರು ಜಾಮ್ ಆಗಿ ದನ ಮೇಯಕ್ಕೆ ಜಾಗ ಇಲ್ದಲೆ ಇದೇ ಒಂದು ಸ್ಪಾಟ್ ದನ ಮೇಯಕ್ಕೆ ಜಾಗ ಇದ್ದಿದ್ದು. ಈ ಜಾಗನ ಅಕ್ರಮವಾಗಿ ಮಣ್ಣು ತೆಗೆದು ಅವ್ರಿಗೆ ಹೆಂಗೆ ಬೇಕು ಹಂಗೆ ಉಪಯೋಗಿಸ್ಕೊತಾ ಇದ್ದಾರೆ. ದನ ಮೇಯಕ್ಕೆ ಜಾಗ ಇಲ್ಲ. ಮತ್ತು ಆಲೆಬೆಲ್ಲೂರು ಟು ಒಡೂರಿಂದ ಕೆಂಚಮ್ಮ ಹೊಸಕೋಟೆಗೆ ಸಂಪರ್ಕ ರಸ್ತೆ, ಆ ರಸ್ತೆಗೆ ಅಡ್ಡಲಾಗಿ ಮಣ್ಣನ್ನು ಹಾಕಿ ಅವರಿಗೆ ಮನ್ಸ ಬಂದಂಗೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಎರಡು ನೀರು ಜಾಮ್ ಆಗಿ ಆ ರಸ್ತೆ ಸಂಪೂರ್ಣ ಕೊಚ್ಚೋಗೋ ಸಂಭವ ಇದೆ. ಅದಕ್ಕೆ ದಯವಿಟ್ಟು ಅದನ್ನು ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನೀನು ಮಾತಾಡ್ತೀವಿ ಹೇಳಿ ಸರ್. ಈ ಲ್ಯಾಂಡ್ ಬಗ್ಗೆ ಏನಾಗಿದೆ? ಈ ಜಮೀನು ಮುಳುಗಡೆ ಜಮೀನಾಗಿರ್ತದೆ. ಇದರಿಂದ ದನ ಕರುಗಳಿಗೆ ಎಲ್ಲ ಮೇಯ್ಕೊಂಡು ದನ ಸಾಕೋರಿಗೆ ಎಲ್ಲರಿಗೂ ಅನುಕೂಲ ಐತಿ ಇಷ್ಟುವರೆಗೂ. ಇವಾಗ ಏನು ಮಾಡಿದ್ದಾರೆ ಏನೋ ಮೀನು ಸಾಕೋದಕ್ಕೆ ಅಂತ ಹೇಳಿದ್ರೆ ಚಂದ್ರಶೆಟ್ಟಿ ಅನ್ನೋರಿಂದ ಎಲ್ಲ ಗೋರಿಸಿ ಮಣ್ಣೆಲ್ಲ ಸಿಕ್ಕಾಬಟ್ಟೆ ಇದು ಮಾಡಿದ್ದಾರೆ. ದನ ಕರುಗಳು ಮೇಯೋಕ್ಕೂ ಸಮಸ್ಯೆ ಆಗ್ತಿದೆ. ಅವ್ರು ಇಲ್ಲಿ ಮೀನೇನಾದ್ರು ಬಿಡ್ತು ಅಂದರೆ ನಮ್ಮ ಅಕ್ಕಪಕ್ಕ ಮನೆಗಳಿಗೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಬೇಸಿಗೆ ಟೈಮಲ್ಲೆಲ್ಲ ಭಾರಿ ಸಮಸ್ಯೆ ಆಗುತ್ತೆ ಕಮರ್ಷಿಯಲ್ ಆಗಿ. ಇದು 100 ಜನಕ್ಕೆ ತೊಂದರೆ ಆಗುತ್ತೆ. ಮತ್ತು ರೋಡ್ ಒಂದಿದೆ, ಮೇಯ್ನ್ ನಾವು ಅನುಕೂಲ ಆಗೋಂಥ ರೋಡ್ ಇದೆ. ಆ ರೋಡ್ ಏನಾಗುತ್ತೆ ಮಳೆಗಾಲದಲ್ಲಿ ನಿಲ್ಲಲ್ಲ, ಸಿಕ್ಕಾಬಟ್ಟೆ ನೀರು ಮೇಲೆ ಜಾಮ್ ಮಾಡೋದ್ರಿಂದ ನಮ್ಮ ಮೇಯ್ನ್ ಇರೋ ರೋಡು, ಆ ರೋಡ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಥರ ಎಲ್ಲ ಅಕ್ರಮವಾಗಿ ಆಗಬಾರ್ದು. ಅವ್ರು ಇದು ಅಲ್ಲ, ಸರ್ಕಾರಿ ಜಾಗ ಆಗಿರುತ್ತೆ. ಇವಾಗ ಇದರಿಂದ ಮುಳುಗಡೆಗೆ ಅವ್ರು ಲ್ಯಾಂಡ್ ಎಲ್ಲ ತೊಗೊಂಡಿದ್ದಾರೆ, ಮುಳುಗಡೆ ಸೇರಿಸಿದ್ದಾರೆ. ಹೇಮಾವತಿ ಇನ್ನೀರಿಂದ ಇದ್ರದ್ದು ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ಥರ ಆಗೋದು ಬೇಡ ಅಂತ ತಡೆಯೋಣ ಅಂತ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಂದೀಶ್ ಅಂತೇಳಿ. ಊರು ಸಿದ್ದಾಪುರ. ಹೌದು. ಹಿಂದೆ ಇಡೀ ಹೆಚ್ಚು ಕಮ್ಮಿ ಒಂದು 100 ಎಕರೆ ಸಮಸ್ಯೆ ಆಗುತ್ತೆ. ಇವ್ರು ನೀರು ನಿಲ್ಸ್ಕೊಂಡ್ರೆ ಹಿಂದ್ಗಡೆ 30-40 ಎಕರೆ ಜಮೀನಿಗೆ ನೀರು ಜಾಮ್ ಆಗುತ್ತೆ. ಶೀತ ಜಾಸ್ತಿ ಆಗಿ ಶುರು ಆಗುತ್ತೆ. ಮೊದಲೇ ಇದು ಶೀತ ಜಾಗ ಆಗಿರುತ್ತೆ. ಇದು ಯಾರ್ಯಾರು ಕಂಪ್ಲೇಂಟ್ ಮಾಡಿದರೆ ನಾವು ಅರ್ಜಿಗಳು ಹಾಕಿದ್ವಿ. ತಹಶೀಲ್ದಾರ್ AC DC ವರ್ಗೂ ಅರ್ಜಿ ಹಾಕಿದ್ದೀವಿ. ಇನ್ನೂ ಏನು ಕ್ರಮ ಬಂದಿಲ್ಲ. ಈಗ ಎಷ್ಟು ಎಕರೆ ಹಾನಿ ಮಾಡಿದ್ದಾರೆ? ಹಾನಿ ಸಾಮಾನ್ಯ ಇಲ್ಲೇ ಹೆಚ್ಚು ಕಮ್ಮಿ ಒಂದು 20 ಎಕರೆ ಅಷ್ಟು ಹಾನಿ ಮಾಡಿದ್ದಾರೆ. ಇಲ್ಲಿ ಒಂದು 15 ಎಕರೆ ಹಾನಿ ಆಗಿರ್ಬೋದು ಈ ಜಾಗದಲ್ಲಿ. ಇವ್ರು ನೀರು ನಿಲ್ಲಿಸ್ತು ಅಂತಂದ್ರೆ ನಮಗೆ ತುಂಬಾ ಒಂದು 50 ಎಕರೆ ಅಷ್ಟು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಇಲ್ಲಿ. ಮತ್ತೆ ಮೇನ್ ನಮ್ಮ ಮನೆಗಳ ಹತ್ರದಲ್ಲಿ ಇರೋದ್ರಿಂದ ಶೀತ ಸಖತ್. ಯಾವಾಗಲೂ ಮೊದಲೇ ಇದು ಹೇಮಾವತಿ ಹಿನ್ನೀರಿನ ಜಾಗ ಇರುತ್ತೆ. ಬೇರೆ ಏನೋ ಅನಾಹುತ ಆಗುತ್ತೆ. ದನ ಕರುಗಳಿಗೆ ಸಮಸ್ಯೆ ಆಗುತ್ತೆ. ಮೇನ್ ದನ ಕರುಗಳಿಗೆ ಇರೋದೇ ನಾವು ಸ್ವಲ್ಪ ದನ ಸಾಕೊಂಡಿರ್ತೀವಿ. ಮುಳುಗಡೆ ಜಾಗ ಇರೋದೇ ಇಷ್ಟಲ್ಲ ಈ ಜಾಗ. ಇನ್ ಬಿಟ್ಟರೆ ಆ ಕಡೆ ಎಲ್ಲ ಅಣು ಕೂತಿರುತ್ತೆ, ಮೇಯಕ್ಕಾಗಲ್ಲ. ಈ ಜಾಗದಲ್ಲಿ ದನಗಳು ಮೇಯೋದು ದನಗಳಿಗೆ ಮತ್ತೆ ರೋಡಿಗೆ ಭಾರಿ ಸಮಸ್ಯೆ, ರೋಡಿಗೆ ಸಮಸ್ಯೆ ಆಗುತ್ತೆ. ಅದರಿಂದ ಏನು ತೊಂದರೆ ಅಂದರೆ ನಮಗಿದು ರಸ್ತೆ ಪಾಪ ಬೈಕೇರಿ ನಾಗೇಶಣ್ಣ ಅವರು ತುಂಬ ಒಂದು ಹೆಸರು ಉಳ್ಕೊಳ್ಳಿ ಅಂತ ಹೇಳಿ ಭಾಳ ಕಷ್ಟದಲ್ಲಿ ನಾವು ತಿರುಗಾಡ್ತಿದ್ವಿ. ಹಾಗೆಲ್ಲ ನಡ್ಕೊಂಡು ಪ್ಯಾಂಟೆಲ್ಲ ಬಿಚ್ಕೊಂಡು ಹಾಕ್ಯಂಡು ಬೇಡ ನಮ್ಮ ಮನೋಸ ಅಂಥ ಸ್ಥಿತಿಲಿ ಇದ್ದಿದ್ದಕ್ಕೆ ಬೈಕೇರಿ ನಾಗೇಶಣ್ಣ ಅವ್ರಿಗೆ ಹೋದ್ವಿ. ಅದು ಹೇಳಿದ ಪರಿಸ್ಥಿತಿ ಅವ್ರೇನೋ ಒಂದು ನಮಗೆ ಭಾಳ ಸಂತೋಷವಾಗಿ ನೀಟಾಗಿ ಮಾಡಿಕೊಟ್ರು. ಹಾಗಾಗಿ ಅದು ದಾರಿ ಉಳಿಸ್ಕೋಬೇಕು ಅಂತ ಹೇಳಿ ನಾವು ನಿಯತ್ತಾಗಿ ಇವ್ರಿಗೆ ಏನಾದ್ರು ಹೇಳಿದ್ರೆ ನಾವು ಅವ್ರಿಗೇನು ನಿಯತ್ತಾಗಿ ಕೇಳೋಕ್ಕಲ್ಲ ಆಯಿತಾ. ಭಾಳ ನಮಗೆ ತಿರುಗಿ ಮಾತಾಡ್ತಾರೆ. ಹಾಗಾಗಿ ಗಲಾಟೆಗೆ ಬರ್ತಾರೆ. ಹಾಗಾಗಿ ಅಲ್ಲೊಂದು ಮೊನ್ನೆ ರೋಡಿಗೆ ಒಂದು ಬೇಲಿ ಹಾಕಿದ್ರು. ಆ ಬೇಲಿ ನೀವು ನಾನು ಹೇಳಿದೆ ಹೋಗ್ಬೇಕಾರೆ ನೋಡಿ ಚಂದ್ರಣ್ಣ ನೀವು ಒಳಗೆ ಹಾಕೋದು ಒಳ್ಳೇದು, ನಾಳೆ ತೊಂದರೆ ಆಗುತ್ತೆ, ಕಿತ್ತೆ ಸಿಗ್ತೀವಿ ಅಂತ. ಯಾರ ಮರೆಯ ನಾನೇ ಇದು ಮಾಡಿದ್ದು ಮರೆ ಅಂತ ಅಂದರು. ಆಮೇಲೆ ನಾವೆಲ್ಲ ಸೇರಿ ಊರಲ್ಲೆಲ್ಲ ಸೇರಿಬಿಟ್ಟು ಕಿತ್ತು ಹಾಕಿದ್ವಿ. ಆಗಿ ಮತ್ತೆ ಬೇಲಿ ಹಾಕ್ಕೊಂಡ್ವಿ. ಹಾಗೆ ನಮಗೆ ಆ ರಸ್ತೆಯದೊಂದು ತುಂಬ ಕಷ್ಟ ಮಾಡ್ತೀವಿ, ತೊಂದರೆ ಕೊಡ್ತಿದ್ದಾರೆ. ಯಾಕೆಂತಂದ್ರೆ ಆ ರಸ್ತೆ ಇಲ್ಲ ಅಂದರೆ ನಾವು ಸಕಲೇಶ್ಪುರಕ್ಕೆ ಹೋಗೋಂಗೆ ಇಲ್ಲ. 15-16 ಕಿಲೋಮೀಟ್ರ್ ಹೋಗೋದು. ಇಲ್ಲ ಆದರೆ ಒಂದು 7-6 ಕಿಲೋಮೀಟ್ರ್ ನಾವು ಸಕಲೇಶ್ಪುರಕ್ಕೆ ಹೋಗ್ತೀವಿ. ದಯವಿಟ್ಟು ಇದೆಲ್ಲ ಆಗಬಾರ್ದು. ಮುಂದಕ್ಕೆ ದನ ಕರಿಗೂ ತೊಂದರೆ, ಮತ್ತು ಓಡಾಡೋಕ್ಕೆ ಆನೆ ಗಲಾಟೆ. ಈ ರೋಡು ರಸ್ತೆ ಇರೋದ್ರಿಗೆ ಮತ್ತೆ ಆ 1/4 ಗಂಟೆಲಿ ಸಕಲೇಶ್ಪುರಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ ನೆಮ್ಮದಿಯಾಗಿ. ಈ ರಸ್ತೆ ತುಂಡಾದರೆ ಇನ್ಯಾರೂ ಇಲ್ಲಿಗೆ ಬರೋದೇ ಇಲ್ಲ. ಅವ್ರು ಅಷ್ಟಲಾಗೆ ನಾವು ಇಟ್ಲೆಗೆ ಆಗ್ಬಿಡ್ತೀವಿ. ಅದನ್ನು ದಯವಿಟ್ಟು ಆಗಬಾರ್ದು ಅಂಥೇಳಿ ನಾವು ಮಾತಾಡ್ತೀವಿ. ಕುಮಾರ್ ಅಂತ ಬಂದು 35 ವರ್ಷ ಆಯಿತು. ಇದು ಜಮೀನು ಪೂರ್ತಿ ಮುಳುಗಡೆ ಇತ್ತು. ಮತ್ತು ನಮ್ಮ ಜನರೆಲ್ಲ ಓಡಾಡೋ ಈ ಕಡೆನೇ ಆ ದಾರಿ ಏರಿ ಮೇಲೆ ಇಲ್ಲಿ ಗೇಟ್ ಇದ್ದು ನೀವು ನೋಡಿದಂಗೆ ಇದು ದಾರಿ ಇದೆ. ಈ ಕಡೆನೇ ಓಡಾಡ್ತಿದ್ರು ಇಷ್ಟು ವರ್ಷದಿಂದ.
ಈಗ ನೋಡಿ ಎಲ್ಲ ಈಗ ಬಂದಾಗಿದೆ ನಮಗೆ, ನಮ್ಮ ಜನರಿಗೆಲ್ಲ ಭಾಳ ಕಷ್ಟ ಆಗ್ತಿದೆ ಓಡಾಡಲಿಕ್ಕೆ. ಸಕಲೇಶ್ಪುರಕ್ಕೆ ಇದೇ ಹತ್ತಿರ ದಾರಿ ನೋಡಿ, ಈಗ ಬಂದಾಗಿದೆ ದಾರಿ. ಈ ನೋಡಿ ಕೆಳಗೆ ಗೇಟ್ ಹೊರಗಡೆ ಮಣ್ಣು ಹಾಕಿ ದಾರಿ ಕ್ಲೋಸ್. ಎಷ್ಟು ವರ್ಷ ಎಂತೋ ಇವರಿಗೆಲ್ಲ ಗೊತ್ತು, ಹಳ್ಳಿಯವರಿಗೆ 35 ವರ್ಷ ಆಯಿತು ನಾವು ಇಲ್ಲಿ ಬಂದು. ಆವಾಗ ಇಲ್ಲಿ ಏನು ತೊಂದರೆ ಇರಲಿಲ್ಲ ಈ ಜನರಿಗೆ, ಜನಕ್ಕೆ ಅವ್ರ ಮೇಯಿಸ್ಲಿಕ್ಕೆ, ಅವ್ರಿಗೆ ತಿರುಗಾಡಲಿಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ ನೋಡಿ. ಇದು ಈಗ ಇಲ್ಲಿ ಚಿಕ್ಕ ಗೇಟ್ ಇದೆ, ಗೇಟ್ ಥರ ರೋಡ್ ಬಂದಾಗಿದೆ. ಏರಿ ಮೇಲೆ ಫುಲ್ ಮಣ್ಣು ಹಾಕಿದ್ದಾರೆ. ಏರಿ ಮೇಲೆ ಮಣ್ಣು ಹಾಕಿದರೆ ನಮ್ಮ ಜನರು ಎಲ್ಲಿ ಹೋಗೋದು? ಈಗ ಸ್ವಲ್ಪ ಮಳೆ ಬಂದರೆ ತಿರುಗಾಡುವಂತನೇ ಇಲ್ಲ. ಹೇಳಿದರೆ ನಮ್ಮ ಜಾಗ ಅಂತ ಹೇಳ್ತಾರೆ, ಅವ್ರ ಜಾಗ ಹೇಗೆ ಆಗೋದು? ಅದು ಮುಳುಗಡೆ. ಸರ್ವೆ ನಂಬರ್ 11, 12, 13 ಎಲ್ಲ ಇದೆ. ಕಣಿಗಲ್ ಮನೆ ಎಲ್ಲ ಮುಳುಗಡೆ ಆಗಿದೆ. ಪರಿಹಾರ ಸಿಕ್ಕಿದೆ ಅವರಿಗೆ, ಅಲ್ಲಿ ಹಣ್ಬಲ್ ಕಡೆ ಎಲ್ಲ ಸಿಕ್ಕಿದೆ. ಮತ್ತು ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಹಳ್ಳಿಯವರಿಗೆಲ್ಲ ನೋಡಿ. ಇವರಿಗೆಲ್ಲ ನೋಡಿ, ಈಗ ಮಳೆಗಾಲದಲ್ಲಿ ಇಲ್ಲಿ ಎಲ್ಲ ನೀರು ಕ್ರಾಸ್ ಆಗೋದು. ಇಲ್ಲಿ ತನಕ ನೀರು ಬರ್ತದೆ, ಎಲ್ಲ ಮುಳುಗಡೆ. ಇಲ್ಲಿ ಮಣ್ಣು ಹಾಕಿ ಇಲ್ಲಿ ತನಕ ನೀರು ಬರ್ತದೆ. ಈಗ ನೋಡಿ ಅಲ್ಲಿ ಬ್ಲಾಕ್ ಆಗಿ ರೋಡ್ ಎಲ್ಲ ಅಡಿಯಲ್ಲಿ ಹೋಗ್ತದೆ. ಈಗ ಚಿಕ್ಕ ಪುಟ್ಟ ರೈತರಿಗೆಲ್ಲ ಸಮಸ್ಯೆ ಆಗ್ತಿದೆ. ಸಮಸ್ಯೆ ನೋಡಿ, ಇವರಿಗೆ ಇಷ್ಟು ಮನೆಯವರು ಇದ್ದಾರೆ ದಿನಕೆರೆಯಲ್ಲಿ, ಇವರು ತಿರುಗಾಡೋದು ಎಲ್ಲಿ? ಇವರು ಹೋಗುವಂತೇನಿಲ್ಲ. ರೋಡ್ ಅಂಡರ್ ವಾಟರ್ ಮಳೆಗಾಲದಲ್ಲಿ ಹೌದು ಕಂಪ್ಲೀಟ್ ನೋಡಿ. ಅದು ಬಾಂದ್ ಆಗಿದೆ ಎಲ್ಲ. ದಿನಕೆರೆಯಲ್ಲಿ ಎಷ್ಟು ಮನೆ ಇದೆ? ದಿನಕೆರೆ ಒಡೋ ಗ್ರಾಮ ಇದು 150 ಗ್ರಾಮ. ನಾವು ಈ ಭಾಗದಲ್ಲಿ 11 ಹೋಗ್ತಿದ್ದೀವಿ. ಈ ಕಡೆ ಭಾಗ ದಿನಕೆರೆ 11. ಮತ್ತು ಇವರು ಈ ಕಡೆ ಕಣ್ಮೂರು ಮನೆ ಅಕ್ಕಪಕ್ಕದಲ್ಲಿ ಇವರು ಒಂದು 13 ಮನೆ, ನಾವು ಈ ಕಡೆ. ಮತ್ತು ಇನ್ನೊಂದು ಸಮಸ್ಯೆ ಆಗಿದೆ, 13 ಮೀಟ್ರ್ ಕಬ್ಬ ಹಾಕಿದ್ರು ನಿಮಗೆ ಆನೆ ಬರುತ್ತೆ ಅಂತ. ಈಗ ಅದು ಮತ್ತೆ 8 ಮೀಟ್ರ್ ಬಂದಿದೆ, ಯಾಕೆ ಮಣ್ಣು ಹಾಕಿ ಅದು ಆನೆಗೆ ಇದಾಗೋದು. ಅದು ತುಂಬ ಕಷ್ಟದ ಕೆಲಸ. ನಮಗಿಂತ ಮಾನವಗಿಂತ ಪ್ರಾಣಿ ಹೌದು ನೋಡಿ. ನೋಡಿ ಕಂಬ ಎಲ್ಲ ಈಗ 8 ಮೀಟ್ರ್ ಬಂದಿದೆ, ಅಡಿಯಲ್ಲಿ ಹೋಗಿದೆ. ಅಷ್ಟು ಮಣ್ಣು ತುಂಬಿಸಿ ಲೆವೆಲ್ ಕಡಿಮೆ ಆಗಿದೆ. ಕಡಿಮೆ ಆಯ್ತು ಅದು ಮತ್ತೆ ತಗ್ಗಾಯ್ತು. ಈಗ ಹೌದು ನಾವಾದ್ರೆ ಇದು ಮಾಡ್ತೇವೆ ಮೂಗು. ಈಗ ಅದೊಂದು ಹೇಳಿ, ಈಗ ನೋಡಿ ಅವ್ರು ಮಣ್ಣು ಹಾಕ್ಲಾಗಿ ಅಲ್ಲಿ ನೋಡಿ ಮನೆ ಗ್ರಾಮ ಇದು. ಮನೆ ಗ್ರಾಮ ನಿನ್ನ ಗದ್ದಿಗಿಂತ ಹತ್ರ ಐತಿದ್ದು ಅಲ್ವಾ ಅಡಿಕೆ ಹಾಕಿರೋದು. ನೋಡಿ ಇವರು ಎಡವಡೆ ಎಲ್ಲ ಅಡಿಕೆ ಹಾಕಿರೋಲ್ಲ ಮುಚ್ಚೋತಾವು. ಇವ್ರು ಸಿದ್ದಾಪುರ ಆಗೋದು. ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಇಬ್ಬರು ಏನಾದ್ರು ಮಾಡ್ಕೊಳ್ಳಿ. ಬೆಳೆ ಕೂತಿರೋ ನೀನು ಸ್ವಲ್ಪ ಮುಂದಕ್ಕೆ ಅಲ್ಲ ಫುಲ್ ಇದು ಮಾಡಿರಿ. ಆ ಕೆರೆಯಿಂದ ಹತ್ತಲೇ ಹಿಡುವಳಿ. ಆ ಕೆರೆಯಿಂದ ಇನ್ನೂ ಒಂದು ಕೆರೆ ಇದೆ. ಒಂದೇ 10 ಸರ್ವೆ ನಂಬರಲ್ಲಿ 1 ಎಕರೆ 26 ಗುಂಟೆ ಐತೆ. 7 ಎಕರೆ ಇದು ಮಾಡಿದಾರ. ಜಾಸ್ತಿನೇ ಮಾಡ್ಯಾರ ಇದು ನೋಡಿ. ಅಲ್ಲಿಂದ ಇಲ್ಲಿಗೆ ಅಲ್ಲಿ ಬೇರೆ ತೆಗ್ದಾರ. ಆಚೆ ತೆಗ್ದಾರ ನೋಡಿ. ಅಲ್ಲಿ ಆಚೆ ಕಡೆ ಒಂದು ಮಣ್ಣು ಹೊಡೆಯೋಕ್ಕೆ ದಾರಿ ಇಲ್ಲೇ ಮಾಡ್ಕೊಂಡಿರೋದು. ಇದು ಇಲ್ಲೇ ಹೋಗೋದು, ಹಿಂಗೆ ಹೊಡೆಯೋದು. ನಮ್ಮ ರೋಡ್ ಹೋಗ್ತಾ ಇನ್ನೇನು ಈ ಸಮಸ್ಯೆ ನಮಗಿಂತಲೂ ರೋಡಿನ ಮೇಯ್ನು. ಆ ರೋಡ್ ಮಾಡೋಕ್ಕಾಗತ್ತೆ ಇನ್ನ ಮತ್ತೆ ಅದು ಬೈಕೇರಿ ನಾಗೇಶ್ವರ ಪಾಪ ಅವ್ರೇನೋ ದೇವ್ರಿದ್ದಂಗೆ ಆಗೋದು ಸಪೋರ್ಟ್ ಮಾಡ್ಕೊಟ್ರು ಮಾಡ್ಸ್ಕೊಳಕ್ಕಾಗತ್ತಾ? ಹಾಳು ಮಾಡೋಕೆ ರೆಡಿ ಇರ್ತೀವಿ, ಮಾಡೋಕ್ಕೆ ಯಾರು ಬರ್ತೀವಿ? ಆಮೇಲೆ ಹೋಗಿ ಅಂತ ನಾವು ಇಲ್ಲಿಂದ ತೊಲಗಿಗೆ ಮುಳುಗಡೆಗೆ ಅಪೀಲ್ ಹಾಕಿದ್ವಿ. ಎಲ್ಲ ಇಲಾಖೆಯವರು ಸೂಕ್ತವಾಗಿದೆ ಅಂತ ಕೊಟ್ಟಾರೆ. ಒಬ್ಬರು ಪಾಪ ಪುಣ್ಯ ಅಂತ ನೀರಿನಲ್ಲಿ ಮಾತ್ರ ನೀರು ಆರೋಗ್ಯವಾಗಿಲ್ಲ ಅಂತ ಕೊಟ್ಟಾರೆ. ಪಂಚಾಯತಿಯವರು ಕೊಟ್ಟಾರೆ, ಆಯೋಗರು ವಾಸವಾಗಿ ಸೂಕ್ತ ಆಗಿತ್ತು ಜಾಗ. AC ಅವ್ರು ಕೊಟ್ಟಾರೆ, DC ಅವ್ರು ಕೊಡ್ತಾರೆ, ಫುಡ್ನವ್ರು ಕೊಟ್ಟಾರೆ. ಅವರೆಲ್ಲ ಮಾಹಿತಿ ಕೇಳ್ತಾರಲ್ಲ, ಫುಡ್ನವ್ರು ಕೊಟ್ಟಾರೆ. ಮಾತ್ರ ನೀರಿನವ್ರು ಮಾತ್ರ ನೀರು ಕುಡಿಯೋಕೆ ಆರೋಗ್ಯವಾಗಿಲ್ಲ ಅಂತ ಕೊಟ್ಟಾರೆ. ಒಬ್ಬರು ಜಾಯಿಂಟ್ ಡೈರೆಕ್ಟ್ರು ಮೈಸೂರು ಮೇಡಮ್ ಅವರು, ಕಾವೇರಿ ನಿಗಮದವರು, ಅವರು ಸಹ ಆರೋಗ್ಯವಾಗಿದೆ. ಆರೋಗ್ಯವಾಗಿದೆ ಸರ್, ನಿಮಗೆ ಆರೋಗ್ಯದಲ್ಲಿ ವ್ಯವಸ್ಥೆ ಕೊಡಲಿ ಅಲ್ವಾ? ಇದನ್ನು ಮಾಡಿಬಿಡಿ ಆಯಿತಾ? ಅವಿದ ಫೈಲ್ಗಳು ನಮ್ಮ ಸ್ವಲ್ಪ ಇದ್ದಾವೆ ಮನೆಗಳಲ್ಲಿ. ಅದು ಅಲ್ಲಿಂದ ಅವರು ಹಿಡುವಳಿಗಳು ಅಲ್ಲಿ ಇನ್ನೂ ಅವ್ರಿಗೆ ನೋಡಿ ಇಲ್ಲಿ ಕತೆ ಇದಾವೆ. ನಾವು ಇಲ್ಲಿ ಬಂದೇ ಇಲ್ಲಪ್ಪ. ನಾನು ಮನೆ ಬಂದಿದ್ದೆ. ಹಾಂ, ನೋಡೋಕ್ಕಾಗ ಮಾತಾಡ್ಸಿರ ಇಲ್ವಾ? ಅಟ್ಲೇ ಹಿಡುವಳಿ ಅಲ್ಲೊಂದು ಸ್ವಲ್ಪ ಆಯಿತು. ಅಲ್ಲಿ
10, 11, 12 ಎಲ್ಲ ಇದಾವೆ ಸರ್ವೆ ನಂಬರ್. ಇದು ಓಪನ್ ಆಗುತ್ತೆ HRP ಅಂತ. ಹಾಂ ಹಾಂ ನಾವು ಪೇಪರ್ ಸುದ್ದಿ ಬರಲಿಲ್ಲ. ಪಾಪದ ಹುಡುಗರು ಟ್ಯಾಕ್ಟ್ರ್ ಹೊಡಿತಿದ್ದಾವೆ, ಅವು ನಮ್ಮವೇ. ಹ್ಞೂ ಹ್ಞೂ ಏನು ಮಾಡೋದು ಹೇಳಿ, ಎಲ್ಲದೂ ಇದು ಅನ್ಸರ್ಸ್ಬೇಕಲ್ಲ ನಾವು. ನೋಡಿ ಅಲ್ಲೂವರೆ ಇರೋದು ಅಲ್ಲಿ, ಇದೆಲ್ಲ ಮೀನು ಸಾಕಂತೆ. ಹಾಂ ಹಾಂ ನೋಡಿ ಪೈಪ್ಗಳೆಲ್ಲ ಹಂಗೆ ಹಾಕ್ಯಾರ, ಅವೆಲ್ಲ ತಗೊಳ್ಳಿ. ಅಲ್ಲಿ 30 ಎಕರೆ ಬೌಂಡ್ರಿ ಇದೆ ಹೆಚ್ಚು ಕಡಿಮೆ. ಕೆಳಲ್ಲ ಇನ್ನೂ ಹತ್ಲಾಗೆ ಐತೆ, ಸುಮಾರು ಹೊಡೆದಾರ ಸುಮಾರು. ಹಾಂ ಅಲ್ಲೇ ಮೇಲೆ ಅದೊಂದು ಇರಿಗೇಷನ್ ಮುಗಿತಾ ಬರ್ತೀನಿ. ಗ್ರಾಮಸ್ಥರ ಜೊತೆ ಇದ್ದೆ. ಹೌದು ಬರ್ತೀನಿ ಬನ್ನಿ. ಓಕೆ. ಅವರು ಬೆಳ್ಗೋಡವರು, ಅವ್ರದ್ದು ಎಲ್ಲ ಸಮಸ್ಯೆ ತಂದಿದ್ದಾರೆ. ನೀವು ಗೊತ್ತಿರಬೇಕು ಪಾರ್ಟಿ ಇವರು. ಅವ್ರ ಮಗ ಅಲ್ಲೊಂದು ಇದು ಮಾಡ್ಕೊಂಡು ಪೇಮೆಂಟ್ ಕೊಡ್ಲಿಲ್ವಲ್ಲ ನಮಗೆ. ಪೇಮೆಂಟಿಗೆ ಹಾಕಿದ್ವಿ ನಾವು, ಹೋಗಿದ್ದೀವಿ. ಈಗ ಹೇಳಿಲ್ಲವ ನೀವೇ ಒಬ್ಬರು ಸರಿ ಇಲ್ಲ ಅಂತ ಕೊಟ್ಟು ಎಲ್ಲ ಸರಿ. ಅವರೇ ಕೊಟ್ಟಿರೋದಲ್ವ, ಅವರೇ ಸೈನ್ ಕೊಟ್ಟಿರೋದಲ್ವ ಟೀಚರ್ಗಳೇ. ಅದಕ್ಕೆ ಈಗ ಹೇಳಿ ಮತ್ತೆ ಬಂದ್ರು ನಾವು. ಅದೊಬ್ಬರು ಸಿಡ್ಕೊಂಬಂದು ಅವ್ರಿಗೆ ತೋರಿಸ್ತೀವಿ ತಡೀರಿ, ಮನೆಗಳಿಗೆ ಬಂದವಲ್ಲ ಅಲ್ಲಿಂದ ವಾಪಸ್ಸು. ನಿಮಗೇನಿಲ್ಲ ಹೋಗಿ ಮಂಕೇಳಿ ಅಂತ. ಅಣ್ಣ ಹೈಕೋರ್ಟ್ ಆರ್ಡ್ರ್ ಮಾಡಿಸಿವಿ, ಅದಕ್ಕೂ ಮಾತು ಕೇಳಲಿಲ್ಲ ನಮಗೆ, ಪರಿಹಾರ ಕೊಡಿ ಅಂತ. ಅದರಲ್ಲೂ ಓಡಿಸಿರು ನಮ್ಮವ. ಈಗ ಎಲ್ಲೋ ನೋಡಿದೆ ಸರ್, ಬಂದು ಪೇಪರ್ ಅಂತೀವಿ, ಸಂದೇಶ ಪೇಪರ್ ಅಂಗಡಿ ಮಾತಾಡ್ಸಿದ್ದೆ. ಸಂದೇಶ ಅವ್ರ ಪೇಪರ್ ಅಂಗಡಿತು ಹೊಸ